ಎಲ್ಲರೂ ಹುಷಾರಾಗಿದ್ದೀರಿ. ಆಮೇಲೆ ಎಲ್ಲೇ ಆಮೇಲೆ ನಾವು ವಿಧಾನಸೌಧಕ್ಕೆ ಎಂಟ್ರಿ ಆಗ್ತೀವಿ. ಇಲ್ಲಿ ವಿಧಾನಸೌಧದಲ್ಲಿ ನಮ್ಮನ್ನು ಕರೆದು ಅರೆಸ್ಟ್ ಮಾಡೋಕ್ಕೆ ನಮಗೆ ಟಾರ್ಚರ್ ಮಾಡೋಕ್ಕೆ ಕರೀತಾರೆ. ಈಗ ಸ್ಟೇಟ್ಮೆಂಟನ್ನು ಕೂಡ ಸಿಟಿ ಅವರನ್ನ ದಿಲ್ಲಿ ಕ್ರಷರ್ ಬಹಳ ಪಾತಾಳಕ್ಕೆ ಹೋಗಿರ್ತಾರೆ. 50 ಎಲ್ಲ ಪಾತಾಳಕ್ಕೆ ಹೋಗಿರ್ತಾರೆ. ಅಲ್ಲಿ ಕರ್ಕೊಂಡು ಹೋಗಿ ನಿಲ್ಸಿದ್ದಾರೆ. ಅಲ್ಲಿ ಕರ್ಕೊಂಡು ಹೋಗಿ ನಿಲ್ಸಿ ಫೋನಲ್ಲಿ ಪಾಲಿಟಿಷಿಯನ್ಸ್ ಹತ್ರ ಮಾತಾಡ್ತಾ ಇರ್ತಾರೆ. ಅವರು ಏನು ಡೈರೆಕ್ಷನ್ ನೆಕ್ಸ್ಟ್ ಹೇಳಿದ್ರೆ ಫಾರೆಸ್ಟ್ ಕರ್ಕೊಂಡು ಹೋಗಿದ್ದಾರೆ. ಫಾರೆಸ್ಟ್ ಏರಿಯಾದಲ್ಲಿ ನಿಲ್ಲಿಸಿದ್ದಾರೆ. ಮತ್ತೆ ಅವ್ರ ಡೈರೆಕ್ಷನ್. ನಾನು ಹೇಳ್ತಾ ಇದ್ದೀನಿ, ಈ ಎಂಟೈರ್ ಎಪಿಸೋಡನ್ನು CBI ತನಿಖೆಗೆ ಕೊಡಬೇಕು. ಯಾಕೆಂದ್ರೆ ಯಾರು ಫೋನ್ ಮಾಡಿದ್ರು? ಈಗ ಪೊಲೀಸ್ ಅಧಿಕಾರಿಗಳು ಕಾನೂನು ಪ್ರಕಾರ ಅವರ ಜೂರಿಸ್ಟ್ರಕ್ಷನ್ ಏನಿದೆ, ಲಾ ಏನಿದೆ, ಲಾ ಪುಸ್ತಕದಲ್ಲಿ ಏನಿದೆ ಆ ಥರ ಕ್ರಮ ತೆಗೆದುಕೊಳ್ಬೇಕು. ಲಾ ಪುಸ್ತಕದಲ್ಲಿ ಕ್ರಮ ತೆಗೆದುಕೊಳ್ಳಬೇಕಾದ್ರೆ ನಿಮಿಷಕ್ಕೂ ಯಾಕೆ ಫೋನ್ಗಳನ್ನು ರಿಸೀವ್ ಮಾಡಬೇಕು? ಯಾರ್ಯಾರು ಫೋನ್ ಯಾರಾದರೂ ಪೊಲಿಟಿಷಿಯನ್ ಫೋನ್ ಮಾಡಿದರೆ 100% ಇದು ವೇಷ ಮಾಡ್ತಾ ಇದ್ದಾರೆ, ಪೊಲಿಟಿಕಲ್ ಎಂಟ್ರಿ ಇದೆ ಅನ್ನೋದು ಸ್ಪಷ್ಟವಾಗಿ ಆಗ್ತಿದೆ. ಆ ದೃಷ್ಟಿಯಿಂದ ಆ ಜೀಪಲ್ಲಿದ್ದಂಥ ಅಧಿಕಾರಿಗಳಿಗೆ ಯಾರ್ಯಾರು ಫೋನ್ ಮಾಡಿದ್ದಾರೆ ಅಂತ ಹೇಳಿ ಅದು ದಾಖಲೆ ಸಮೇತ ರಿಲೀಸ್ ಆಗಬೇಕು. ಇದು ನನ್ನ ಒತ್ತಾಯ. ಪೊಲಿಟಿಕಲ್ ಈಗ ಮಂತ್ರಿಗಳೆಲ್ಲ ಹೇಳ್ತಾ ಇದ್ದಾರೆ ನಾವೇನು ಇನ್ಫ್ಲೂಯೆನ್ಸ್ ಮಾಡಿಲ್ಲ ಅಂದರೆ. ಫೋನ್ ಮಾಡಿದವರು ಯಾರು? DG ಮಾಡಿದ್ರೆ DGನೂ ಕೂಡ ಅಪರಾಧಿನೇ. ಅವ್ರಿಗೆ ಅಧಿಕಾರ ಇಲ್ಲ ಮಾಡೋಕ್ಕೆ. ಪೊಲೀಸರಿಗೆ ಅವ್ರದ್ದೇ ಆದಂಥ ಚಾಪ್ಟರ್ ಇದೆ. ನಾನು ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಅವ್ರದ್ದೇ ಆದಂಥ ರೂಲ್ಸ್ ಇದೆ. ಯಾರು ಇನ್ವೆಸ್ಟಿಗೇಷನ್ ಆಫೀಸರ್ ಇರ್ತಾರೋ ಅವ್ರಿಗೆ ಪೂರ್ತಿ ಅಧಿಕಾರ ಇದೆ. DGಗಾಗಲಿ SPಗಾಗಲಿ ಅಧಿಕಾರ ಇಲ್ಲ. ಇಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರು ಪ್ರತಿ ನಿಮಿಷಕ್ಕೆ ಫೋನ್ ಮಾಡಿ 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 ಎಲ್ಲಿ ಕರ್ಕೊಂಡು ಹೋಗಬೇಕು, ಯಾಕೆ ಮಾಡಬೇಕು ಅಂತೇಳಿ ಅವರ ಮಾನಿಟರ್ ಮಾಡ್ತಾ ಇದ್ದಾರೆ. ಅಂದರೆ ಇದೆಲ್ಲ ಪೊಲಿಟಿಕಲ್ ಒಂದು ವ್ಯವಸ್ಥಿತವಾದಂಥ ಸಂಚು. ಕೋರ್ಟ್ ಆದೇಶ ಇಲ್ಲಿಯವರು ಕಾದಿಸಿದೆ ಸರ್ 3 ಗಂಟೆ. ಕಾನೂನು ಪ್ರಕಾರ ಅವ್ರಿಗೆ ಅರೆಸ್ಟ್ ಮಾಡೋಕ್ಕೆ ಮುಂಚೆ ನೋಟಿಸ್ ಕೊಡಬೇಕು. ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡಬೇಕಾಯ್ತು. ಅಲ್ಲಿ ವೈಲೇಷನ್ ಆಫ್ ದಿ ಲಾ. ಅದಾದಮೇಲೆ ಆ ಸ್ಟೇಷನ್ ಅಲ್ಲಿ ಸೌಧ ಬರ್ತದಲ್ಲ, ವಿಧಾನಸೌಧ, ಆ ಸ್ಟೇಷನ್ನಲ್ಲಿ ಎಲ್ಲಿ ಇನ್ಸಿಡೆಂಟ್ ಆಗಿದೆಯೋ ಅಲ್ಲಿ ಮಾಡಬೇಕಾಗಿತ್ತು. ಸಭಾಪತಿಗಳು ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಸಭಾಪತಿಗಳು ಕಂಪ್ಲೇಂಟ್ ಕೊಟ್ಟಿಲ್ಲ. ಸಭಾಪತಿಗಳು ಯಾವುದೇ ಡೈರೆಕ್ಷನ್ ಕೊಟ್ಟಿಲ್ಲ. ಇದು ಪ್ಯೂರ್ಲಿ ವೈಲೇಷನ್. ಇದು ಎಲ್ಲ ಪೊಲಿಟಿಕಲ್ ಡ್ರಾಮಾ. ಪೊಲಿಟಿಕಲ್ ಏನೇನು ಮೆಸೇಜ್ ಬರ್ತಾ ಇದೆ ಅದರ ಮೇಲೆ ಅವರನ್ನ ಶಿಫ್ಟ್ ಮಾಡ್ತಾ ಹೋಗಿ. ಯಾರು ಸರ್ ಫೋನ್ ಮಾಡೋರು? ಯಾರು ಸರ್ ಫೋನ್ ಮಾಡೋರು? ನೇರವಾಗಿ ಹೇಳಿಲ್ಲ ಸರ್. ಯಾರು ಹೇಳಿ ಸರ್? ಈಗ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ ಸಿಟಿ ರವಿ ಅವರು, ನಮಗೆ DK ಶಿವಕುಮಾರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಿಧಾನಸೌಧ ಕಾರಿಡಾರ್ ಅಲ್ಲಿ ಅಂದ್ರೆ ವಿಧಾನ ಪರಿಷತ್ ಒಳಗಡೆನೆ ನಮಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಅನ್ನೋ ನೇರ ಆಪಾದನೆಯನ್ನ CT ರವಿ ಅವರು ಮಾಡಿದ್ದಾರೆ. ಸ್ಟೇಟ್ಮೆಂಟ್ ಅನ್ನು ರೆಕಾರ್ಡ್ ಆಗಿದೆ. ಈಗ ಕೋರ್ಟಲ್ಲಿ ರೆಕಾರ್ಡ್ ಆಗಿದೆ. ಇದು ಅಫಿಷಿಯಲ್ ರೆಕಾರ್ಡ್ ಆಗಿದೆ. ಅದರಿಂದ ಇವರೆಲ್ಲರ ಚಿತಾವಣೆಯಿಂದನೇ ಇದೆಲ್ಲ ನಡೆದಿರುವಂಥದ್ದು. ನಾವು BJP ನಮ್ಮ ರಾಜ್ಯದ ಅಧ್ಯಕ್ಷರು ಅವರೆಲ್ಲ ಬೆಂಗಳೂರಿಂದ ಕೂಡಲೇ ಇಲ್ಲಿಗೆ ಬೆಳಗ್ಗೆ ಬಂದಿದ್ದಾರೆ. ನಮ್ಮ ಬೆಲ್ಲದವರು ನಿನ್ನೆನೂ ಕೂಡ ನಮ್ಮ ಜೊತೆ ಇದ್ದರು. ನಾವೆಲ್ಲರೂ ಕೂಡ ನಮ್ಮ ಇದ್ದಾರೆ. ನಾನು ರಾತ್ರಿ 3 ಗಂಟೆವರೆಗೂ ಅಲ್ಲೇ ಇದ್ದೆ. ನಮ್ಮನ್ನು ಸ್ಟೇಷನ್ ಒಳಗಡೆ ಬಂದಿಲ್ಲ. ಆ್ಯಸ್ ಎ ಅಪೋಸಿಷನ್ ಲೀಡರ್, ಆ್ಯಸ್ ಎ ಮಾಜಿ ಗೃಹ ಮಂತ್ರಿಗಳಾಗಿದ್ದರು ನಾವು ಏನು ಅವ್ರನ್ನ ಬಿಡಿಸೋಕ್ಕೆಲ್ಲ ಹೋಗಿದ್ದು. ಕೇಸ್ ಕಂಪ್ಲೇಂಟನ್ನು ಲಾಡ್ಜ್ ಮಾಡೋಕ್ಕೆ. ತಡರಾತ್ರಿ ಎಲ್ಲ ಫೋನ್ ಮಾಡಿದವ್ರು ಯಾರು? ರಾತ್ರಿ ಎಲ್ಲ ಫೋನ್ ಮಾಡಿ ಇನ್ಯಾರು ಮಾಡಿರ್ತಾರೆ ಹೇಳಿ ಸರ್? ಮನೆಯಾಳ ಕಾಂಗ್ರೆಸ್ ಅವರೇ, ಮನೆಯಾಳ ಕಾಂಗ್ರೆಸ್ ಲೀಡರ್ಗಳು ಮಾಡಿರೋದು. ಇನ್ಯಾರು ಮಾಡಕ್ ಸಾಧ್ಯ? ಲೀಡರ್ ಅಂತ ಹೇಳಿ ಸರ್. ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅದು ರೆಕಾರ್ಡ್ ಆಗಿದೆ. ಸರ್ ಹೋಮ್ ಮಿನಿಸ್ಟರ್ ಫೋನ್ ಮಾಡ್ತಾ ಇದ್ರ? ಹೋಮ್ ಮಿನಿಸ್ಟರ್ DCM ಯಾರು ಸರ್? ಈಗ ಕೋರ್ಟ್ ಅಲ್ಲಿ ರೆಕಾರ್ಡ್ ಆಗಿದೆ. ಏನ್ ಹೇಳಿದ್ದಾರೆ?
ಏನಿದೆ ಕೋರ್ಟ್ ಅಲ್ಲಿ ಯಾರು ಹೆಸರು ಹೇಳಿದ್ದಾರೆ ಸರ್? ಯಾರ ಹೆಸರು ರೆಕಾರ್ಡ್ ಆಗಿದೆ ಸರ್? Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.